ಆ್ಯಂಡ್ ಇವತ್ತು ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ. ಎಷ್ಟು ಜನ ಮದರ್ಸ್ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ. ಆ್ಯಂಡ್ ಎಲ್ಲರಿಗೂ ಗ್ರೇಟ್ ಆ್ಯಕ್ಚುಲಿ ಇಂಥ ಮಕ್ಕಳನ್ನ ಬೆಳೆಸಿ ದೊಡ್ಡವ್ರು ಮಾಡಿ ಎಲ್ಲ ಎಷ್ಟು ಕಷ್ಟಪಡ್ತೀರಲ್ಲ, ಅದೆಲ್ಲರಿಗೂ ಹ್ಯಾಪಿ ಮದರ್ಸ್ ಡೇ ನನ್ನ ಕಡೆಯಿಂದ. ನೆಕ್ಸ್ಟ್ ನಮ್ಮ ಪಾಪು ಈಗಿನ ನಿದ್ದೆಯಿಂದ ಎದ್ದಿದೆ. ಹ್ಯಾಪಿ ಮದರ್ಸ್ ಡೇ ಎಲ್ರಿಗೂ. ಅಲ್ಲೇ ಹ್ಯಾಪಿ ಅಮ್ಮ ಡೇ. ಐ ಲವ್ ಯು. ಐ ಲವ್ ಯು ಆಚಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇವತ್ತು ಇನ್ನೊಂದು ಹ್ಯಾಪಿ ಮೂಮೆಂಟ್ ಏನು ಅಂದರೆ, ಇಟ್ಸ್ ಬೀನ್ 3 years. ಯಾಕೆ ನಮ್ಮ ಮದುವೆ ಆಗಿ 3 ವರ್ಷ ಆಯಿತು. ಸೊ ಬನ್ನಿ ಇವತ್ತಿನ ವ್ಲಾಗ್ಗೆ ಸ್ವಾಗತ. ಓಣಮ್ಮ ಏನಿದೆ. ಆ್ಯಂಡ್ ಎಲ್ಲರೂ ಊರಿಗೆ ಹೋಗಿದ್ದಾರೆ. ಸೊ ಅವ್ರು ಬರೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡಿ ಮತ್ತೆ ರೆಡಿ ಆಗಿಬಿಡ್ಬೇಕು. ಆ್ಯಂಡ್ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅಲ್ವಾ, ಸರ್ಪ್ರೈಸ್ ಏನೋ ಇದೆ ಇವತ್ತು ಈ ವ್ಲಾಗಲ್ಲಿ ಅಂತ. ಸೊ ಆ ಸರ್ಪ್ರೈಸ್ನ ಏನು ಅಂತ ರಿವೀಲ್ ಮಾಡ್ತೀನಿ ವ್ಲಾಗಲ್ಲಿ, ಆಯಿತಾ? ಬನ್ನಿ ಈಗ ಸ್ವೀಟ್ ಮಾಡೋಣ. ಸ್ವೀಟ್ಗೆ ಏನು ಅಂದರೆ ಜಾಮೂನ್ ರೆಡಿ ಮಾಡ್ಕೊಂಡ್ಬೇಕು ಇವಾಗ. ಇಲ್ಲಿರಿ ಸರ್, ತಿಂಡಿ ಮಾಡೋಣ. ಚಿಕ್ಕ ಹತ್ರ ಹೋಗು. ಹಾಂ ಬರ್ತಾನಂತೆ, ಎತ್ಕೋ. ಏನಿದು? ಅದೇನು ನೋಡೋಗಮ್ಮ, ಏನಿದು? ಹೋಗಿ ನೋಡೋಗ, ಏನು ಮಾಡ್ತಾವ ನೋಡು. ಹೋಗು. ಅನ್ನ ತಿಂತಾಯ್ತಾ? ಹೆಂಗ್ ತಿಂತಾಯ್ತಮ್ಮ ಅನ್ನ? ಜೀ ಕುಡಿತೈತಾ? ಹೆಂಗ್ ಕುಡಿತಜ್ಜಿ? ಯಾರು ಬೇಕಮ್ಮ ದಕ್ಷು? ಯಾರದು ಡುಮ್ಮು ಅಂದ್ರೆ? ಯಾರದು ಡುಮ್ಮು ಅಂದ್ರೆ? ಯಾರು ಡುಮ್ಮು ಅಂದ್ರೆ? ಜಾಮೂನಿಗೆ ಕಲಸಿಟ್ಟೆ, ಸಕ್ಕರೆ ಪಾಕನೂ ರೆಡಿ ಮಾಡಕ್ಕೆ ಇಟ್ಟಿದ್ದೀನಿ. ನೋಡಿ ಜಾಮೂನ್ ಕಲಿಯೋಣ. ಆಮೇಲೆ ಎಣ್ಣೆ ಕಾಯ್ಬಿಟ್ಟು ಕಮ್ಮಿನೇ ಇದೆ. ದೂರ ಹೋಗಮ್ಮ, ಎಣ್ಣೆ ಸಿಡ್ಬಿಡುತ್ತೆ. ಏನಮ್ಮ ಬೇರೆದಾ? ಯಾವ್ದು ಹಾಕ್ಬೇಕು? ಯಾವ್ದು ಹಾಕ್ಬೇಕು? ಕುಚ್ಚ ಸುಮ್ಮನೆ ಕುಚ್ಚ ನೋಡು. ಇದು ನೋಡಿದ್ರೆ ಫುಲ್ ಡಿಫ್ರೆಂಟ್ ಶೇಪ್. ಗುಂಡು ಜಾಮೂನ್ ಕೇಳಿದ್ದೀರಾ? ಉದ್ದ ಜಾಮೂನ್ ನೋಡಿದ್ದೀರಾ? ಆ್ಯಕ್ಚುಲಿ ಬರುತ್ತೆ ಅದು ವೆರೈಟಿ. ಎರಡು ಸೇಮೇ, ಶೇಪ್ ಡಿಫ್ರೆಂಟ್ ಅಷ್ಟೇ. ಬೇಗ ಟೈಮ್ ಆಗುತ್ತೆ. ಇನ್ನ ಹೀರೆ ಸುಕ್ಕೂನಲ್ಲೇ ಮಾಡಿ. ಮೆಣಸಿನ್ಕಾಯಿ ಪುದೀನ. Let's start to make ghee rice. ಏನು ಗೊತ್ತಾ,
ನಾವಾದ್ರೆ ಟಿ ವಿ ನೋಡ್ಕೊಂಡು ಹೊರಗಡೆ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ. ಬಟ್ ಈಗಿನ ಜೆನ್ಸಿ ಕಿಡ್ಸ್ ನೋಡಿ ಹೆಂಗ್ ಆಡ್ತಾರೆ ಅಂತ. ಹಾಡು ಕೇಳ್ಕೊಂಡು ಇನ್ನು ಎಂಜಾಯ್ ಮಾಡ್ಬೇಕು. ಹೀಗಾಗಿ ನಾವೆಲ್ಲ ಕಾರ್ಟೂನ್ ನೆಟ್ವರ್ಕ್, ಛೋಟಾ ಭೀಮ್ ಅಂತೆ, ಟಾಮ್ ಆ್ಯಂಡ್ ಜೆರಿ ಅಂತೆ, ಮಿಸ್ಟರ್ ಬೀನ್ ಅಂತೆ, ಆಮೇಲೆ ಇನ್ಯಾವುದು ಪಿಂಕ್ ಪ್ಯಾಂಥರ್ ಅಂತೆ, ಇನ್ನೂ ಯಾವುದಾದ್ರು ಕಾರ್ಟೂನ್ಸ್ ಎಲ್ಲ ಬರೋದು, ಅದನ್ನೆಲ್ಲ ನೋಡಿಕೊಂಡು ಯಾವಾಗ ಟಿ ವಿ ನೋಡ್ತೀವಪ್ಪ ಅಂತ ಅನ್ಸೋದು. ಇವಾಗ ನೋಡಿ ಫೋನ್ ಕೊಟ್ಟರೆ ಸಾಕು, ಅಮ್ಮನೂ ಬೇಡ ಏನೂ ಬೇಡ. ಅವನ ಜೊತೆ ನಾವು ಎಂಜಾಯ್ ಮಾಡಿಕೊಂಡು ಈಗ ಅಡುಗೆ ಮಾಡಿ ಮುಗಿಸ್ಬಿಟ್ರೆ ಸಾಕು. ಇಟ್ಸ್ ನಾಟ್ ಬೇಗ ಮಾಡ್ಬೋದು. ಅದಕ್ಕೇನು ಜಾಸ್ತಿ ಐಟಮು ಇಲ್ಲ, ಏನೂ ಇಲ್ಲ. ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಫಸ್ಟು ತುಪ್ಪ, ಎಣ್ಣೆ, ಈರುಳ್ಳಿ, ಜೀರಿಗೆ, ಆಮೇಲೆ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಆಮೇಲೆ ಕೊತ್ತಂಬರಿ ಪುದೀನ ಕಟ್ ಮಾಡಿ ಹಾಕ್ಬಿಟ್ರೆ ಮುಗೀತು. ನೋಡಿ ದಕ್ಷು ಎಷ್ಟು ಕಾಟ ಕೊಡ್ತಾನೆ ಅವ್ರ ಚಿಕ್ಕಮ್ಮಂಗೆ, ಹೇಳ್ಕೊಂಡು ಓಡಾಡ್ತಾನೆ ಮನೆ ತುಂಬ. ಅದು ಸೌಂಡ್ ಬ್ಲೂಟೂತಲ್ಲಿ ಹಾಕ್ಬೇಕಂತೆ ಸಾಂಗ್ನ, ಅದಕ್ಕೆ ಹೇಳ್ಕೊಂಡೋಗಿ ಹಾಕಲ್ಲ ಅನ್ನೋದು ಕಳ್ತಾ ಇರೋದು. ಫೈನಲಿ ತಿಂಡಿ ಕೆಲಸ ಮುಗೀತು. ಗೀ ರೈಸ್, ಇದು ಜಾಮೂನ್ ಆ್ಯಂಡ್ ಇದು ಕುರ್ಮಾ, ಆಲೂ ಕುರ್ಮಾ ರೆಡಿ ಆಯಿತು. ಅಡುಗೆ ಕೆಲಸ ಮುಗೀತು. ಸೊ ಬನ್ನಿ ಇವಾಗ ರೆಡಿ ಆಗೋಣ. ಬೇಗ ಅವರು ಹೊರಟ್ಬಿಟ್ಟಿರ್ತಾರಂತೆ ಊರಿಂದ, ಆಲ್ರೆಡಿ ಬೇಗನೆ ಬರ್ತೀವಿ ಅಂದರು. ಈಗ ನಾವು ಸ್ನಾನ ಮಾಡಕ್ಕೆ ಹೋಗ್ಬೇಕು. ಚಿಕ್ಕಿದು ಸ್ನಾನ ಆಯಿತು, ಇವಾಗ ನಾನು ಹೋಗ್ಬೇಕು. ಹೋಗೋಣ ಬನ್ನಿ. ಎಲ್ಲಿಗೆ? ಸೊ ದಿಸ್ ಇಸ್ ಮೈ ಔಟ್ಫಿಟ್. ಹೇಗಿದೆ? ಸೊ ಬೇಗ ರೆಡಿ ಆಗಿಬಿಡೋಣ. ಇವಾಗ ಹೋಗ್ಬಿಟ್ಟು ಇವಾಗಿನ ಸ್ನಾನ ಮಾಡ್ಕೊಂಡು ಬಂದು ರೆಡಿ ಆಗಿಬಿಟ್ಟು ಆಮೇಲೆ ಹೋಗೋದು ಸರ್ಪ್ರೈಸ್ ಪ್ಲೇಸ್ಗೆ. ಲಕ್ಷ್ಮ ತಿಂಡಿ ತಿನ್ನುವಂತೆ ಹೇಳಮ್ಮ, ನಿಂಗೆ ಏನು ಮಾಡ್ತೀಯಾ? ಏನು ಮಾಡ್ಬಿಡಪ್ಪ, ಹೋಗೋಣ ತಿಂಡಿ ತಿನ್ಬಿಡೋಣ. ಬೇಡ ಬಾ ತಾತ, ತಿಂದ ಅಷ್ಟೇನಾ? Hi, Mommy. ಹ್ಯಾಪಿ ಮದರ್ಸ್ ಡೇ. Happy Mother's Day. ಬೆಳಗ್ಗೆ ಎಳ್ನೀರು ಕುಡಿತಾವ್ರಿ. ಊರಿಂದ ಬಂದ್ರು, ಎಳ್ನೀರು ತಗೋ ಬಂದಿದ್ದಾರೆ. ಇವ್ರದ್ದೆ ಆ್ಯನಿವರ್ಸರಿ. ಎಷ್ಟು ವರ್ಷ ಆಯ್ತು? 3 ವರ್ಷ. ಪಕ್ಕನಾ? ಪಕ್ಕ ಹೇಳ್ಬಿಟ್ಟವ್ರೆ, ಇಲ್ಲ ಅಂದಿದ್ರು. ಈಗ 3 ವರ್ಷ ಕಂಪ್ಲೀಟ್ ಆಗಿ ನಾಳೆಯಿಂದ 4ನೇ ವರ್ಷಕ್ಕೆ ಎಗ್ರಕಂತವ್ರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸು ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅದು ಬರ್ತದಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟು ಅಂತ ಇದು ಕಾಮಿಡಿಯಾಗೆ. ವರ್ಷ ಏನು ಹೇಳೋದಕ್ಕೆ ಗೊತ್ತಾ? ಏನು ಹೇಳಿದೆ? ಡಿಪ್ರೆಷನ್. ಅವರಿಂದ ಬಂದ್ರಲ್ವ, ಎಳ್ನೀರು, ಹಲಸಿನಣ್ಣು ಎಲ್ಲ ತೊಗೊಂಬಂದಿದ್ರು. ಎಳ್ನೀರನ್ನ ಕುಡಿದ್ಬಿಟ್ಟು ನಾನು ಹೆಂಗೋ ಸ್ನಾನ ಮಾಡ್ಕೊಂಡಿದ್ನಲ್ಲ, ನಾನು ರೆಡಿಯಾಗಕ್ಕೆ ಹೋಗುತ್ತೆ. ಅಮ್ಮ ಅವರೆಲ್ಲ ಸ್ನಾನ ಮಾಡ್ಕೊಂಡು ಬಂದರು. ಅದಾದಮೇಲೆ ಎಲ್ಲರೂ ತಿಂಡಿ ತಿಂದ್ಬಿಟ್ಟು ಹೊರಡಬೇಕು. ಮತ್ತೆ ಹೇಳಿ, ಏನು ಸಮಾಚಾರ? ಅಲ್ಲೇ ಹೋಗಿದ ತಕ್ಷಣ ಹಲಸಣ್ಣು ಹೆಂಗೆ ಹೇಳಿದೆ ಗೊತ್ತಾ? ನೋಡು, ನಮ್ಮ ಮಾತ್ರ ಹೇಳಲ್ಲ. ಏನು ಗೊತ್ತಾ, ಹಲಸಿನಣ್ಣು ಕರೆಕ್ಟಾಗಿದೆ, ಹಣ್ಣಾಗೈತೆ ಅಂತ ಹೇಳಿದೆ. ಅಲ್ಲೇ ಕಟ್ ಮಾಡ್ಕೊಂಡು ಅಲ್ಲೇ ತಿಂದ್ಬಿಟ್ವಿ. ಸಕ್ಕತ್ತಾಯ್ತು. ನಿಮ್ಗೆ ವಿಡಿಯೋ ಮಾಡಬೇಕಾಗಿತ್ತು, ಆದರೆ ನಿಮಗೆ ವಿಡಿಯೋ ಕಾಲ್ ಮಾಡಿ ಹೊಟ್ಟೆ ಹೊಡ್ಸಿದ್ವಿ ಅಷ್ಟೇ. ಅವಳೇನು ನೋಡಿಲ್ಲ, ನಾನು ನೋಡಿದ್ದು. ಕೊಡಿರಿ. ಅವ್ವಾ
ಇಡೀ ಓಳೆ ಎಬ್ಬಿದ್ಯಾ ಗೊತ್ತಾಯಿಲ್ಲ ಅಂತೆ ತಳಪ್ಪ ಹಂಗೆ ಕೆಲಸ ಎಲ್ಲ ಮುಗ್ದಿದೆ, ಕರೆಕ್ಟಾಗಿ ಮುಗಿಸಿದೀವಿ. ವೆರಿ ಗುಡ್. ನಾವು ಕರೆಕ್ಟ್ ನಿಂದ ಮನೆ ಹಾ ನಂದೇನದು ನಿಂದೆ ಕಣಲೆ ಇದರಲ್ಲಿ love you mommy my sweet sweet mommy you make me happy hey disturbance of India ಹೋಗ್ರಿ ಆಯ್ತಾ ನಡಿ ಒಳಕೊಂಡ ಸಾಕು ಇರು ಸರಿ ಮಾಡ ಅದು ಎಳ್ನೀರು ಕುಡ್ದೈತಾ ಇದ್ದ? ಕೇಕ್ ಅಂತ ನೋಡು. ಕೇಕ್ ಅಲ್ಲಮ್ಮ ಅದು ಸುಮ್ಮನಿರೋದು ಅಕ್ಷುಲೇ ಅಡಿಬಿಡ ನನಗೆ ಇಲ್ಲೇ ನಡಿ ಟಿಫನ್. ಜಾಮೂನ್ ಹೆಂಗಿದೆ? ಇನ್ನ ತಿಂದೇ ಇಲ್ವಾ ನೀನು? ಏನಿದೆ? ಸೂಪರ್ ತೋರ್ಸು. ಹೆಂಗಿದೆ? ಹಾಯ್ ಗಾಯ್ಸ್, ಫೈನಲಿ ರೆಡಿ ಆದ್ವಿ, ಹೊರಡೋಣ ಅಂತ. ನೋಡಿ ಹೇಗಿದೆ ನಮ್ಮ ಪಾಪು ಔಟ್ಫಿಟ್, ನಮ್ಮದು ಔಟ್ಫಿಟ್. ಯೇ ತೆಗಿಬೇಡ ಬಿಡು. ಮಾ ಬನ್ನಿ. ಸೊ ಮೈ ಔಟ್ಫಿಟ್. ವೆಲ್ಕಮ್ ಹ್ಯಾಪಿ ಟು ಮದರ್ಸ್ ಡೇ ಅಮ್ಮ. ಥ್ಯಾಂಕ್ ಯು. ಮನು ವಿಶ್ ಮಾಡ್ತಾ ಇದ್ದಾಳೆ ಆ ಕಡೆಯಿಂದ, ಅದಕ್ಕೆ ಅವಳಿಗೂ ಥ್ಯಾಂಕ್ಸ್ ಹೇಳಿ. ಓಕೆ ಹೇಳಿ ಅಮ್ಮ ಓಕೆ ನಾವು ಸ್ವಲ್ಪ ಬ್ಯುಸಿ. ಬಾ ಹೋಗೋಣ. ಇವರಿಬ್ಬರು ತಿಂದ್ಬಿಟ್ಟು ಸ್ವೀಟ್ಸು ಕೇಕು ಎಲ್ಲ ಆರ್ಡರ್ ಮಾಡಿದ್ವಲ್ಲ, ಸೊ ಅಲ್ಲಿಗೆ ಹೋಗಿ ತೊಗೊಂಡು ಬಂದರು. ಮತ್ತು ಗಾಡಿಗೆ ಹಾರ ಕೂಡ ತೊಗೊಂಬಂದರು. ಅವರಿಬ್ಬರು ಬರೋ ಅಷ್ಟರಲ್ಲಿ ನಾನು ಆಟೋ ಬುಕ್ ಮಾಡಿದ್ದೆ, ಆಟೋ ಕೂಡ ಬಂತು. ಹಾಗಾಗಿ ನಾವು 3 ಜನ ಆಟೋಲ್ಲಿ ಹೊರಟ್ವಿ, ಇವರಿಬ್ಬರು ಬಂದರು ಗಾಡಿಯಲ್ಲಿ ಶೋರೂಮ್ವರೆಗೂ. ಮತ್ತು ಡೆಸ್ಟಿನೇಷನ್ ರೀಚ್ ಆದ್ವಿ. ಆ್ಯಂಡ್ ಈ ಒಂದು ಕ್ಲಿಪ್ನ ನೋಡ್ತಿದ್ದಂಗೆ ನಿಮ್ಗೊಂದು ಐಡಿಯಾ ಬಂದಿರುತ್ತಲ್ವ, ಯಾಕೆ ಏನು ಎಲ್ಲಿಗೆ ಬಂದಿದ್ದೀವಿ, ಏನು ಸರ್ಪ್ರೈಸು ಅಂತ. ಸೊ ಸರ್ಪ್ರೈಸ್ ಏನು ಅಂತ ಕೇಳ್ತಿದ್ದೀರಲ್ವ, ಸೊ ಇದೇ ಸರ್ಪ್ರೈಸು. ನೋಡಿ, ಹೊಸದಾಗಿ ಗಾಡಿ ಪರ್ಚೇಸ್ ಮಾಡಿದ್ವಿ. ಇವಾಗ ಅದನ್ನು ಡೆಲಿವರಿ ಇಸ್ಕೊಳಕ್ಕೆ ಬಂದಿದ್ವಿ. ಸೊ ಬನ್ನಿ ಯಾವ ಗಾಡಿ ಏನು ಅಂತ ನೋಡಿ. ಫ್ರೆಂಡ್ಸ್, ಎಲ್ಲಿ ಬಂದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹರ್ಷು ರಿವೀಲ್ ಮಾಡಿಲ್ಲ, ಇಲ್ಲ ಈಗ ರಿವೀಲ್ ಮಾಡ್ತಾ ಇದ್ದೀವಿ. ಹರ್ಷಿತ್ ಅವರು ಹೊಸ ಬೈಕ್ ತೊಗೊಳ್ತಾ ಇದ್ದಾರೆ. ನೋಡಿ ಅದರ ಡಿಸ್ಪ್ಲೇ ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್. ಅದು ಇವತ್ತು ತಗೊಳ್ತಾ ಇದ್ದಾರೆ, ಅದು ಸ್ಪೆಷಲ್ ಡೇ ಅಲ್ಲಿ, ಅದಕ್ಕೆ ಇಲ್ಲಿದ್ದಾರೆ ನೋಡಿ. ಹಾಗೆ ನೋಡಿ ಅವ್ರ ಔಟ್ಫಿಟ್ ನೋಡಿ, ಹಾಗೆ ಏನು ಖುಷಿಯಾಗಿದ್ದಾರೆ ನೋಡಿ. ಫ್ಯಾಮಿಲಿ ಪೂರ್ತಿ ಮ್ಯಾಚಿಂಗ್ ಮಾಡ್ಕೊಂಡು ಮ್ಯಾಚಿಂಗ್ ನೋಡಿ, ಫುಲ್ ಖುಷಿಯಾಗಿರಲಿ. ಎಲ್ಲರೂ ಅವ್ರಿಗೆ ಆ್ಯನಿವರ್ಸರಿ ವಿಶಸ್ ಮಾಡಿ, ಹಾಗೆ ಅವ್ರ ಗಾಡಿಗೂ ವಿಶ್ ಮಾಡಿ, ಚೆನ್ನಾಗಿ ಓಡಲಿ ಅಂತೇಳಿ. ಆದರೂ ಓಡೋ ಜೊತೆಗೆ ಅವ್ರ ಲೈಫು ಚೆನ್ನಾಗಿ ಲೀಡ್ ಮಾಡಲಿ. ಕಂಗ್ರ್ಯಾಚುಲೇಷನ್ಸ್ ಹರ್ಷಿತ್ ಆ್ಯಂಡ್ ಹರ್ಷಿತಾ ಅವರಿಗೆ. ಮಿಸ್ಟರ್ ಕುಶಾಲ್ ಇದ್ದಾರೆ ನೋಡಿ, ಬೈಕ್ ಸೆಲೆಕ್ಷನ್ ಅವ್ರಿಗೆ ಬಂದಿದ್ದು. ಗಾಡಿ ನೇಮ್ ಏನು ಹೇಳಿ? ಆಮೇಲೆ ಗನ್ ಗ್ರೇ.
ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಆಲ್ರೆಡಿ ರೆಡಿ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ. ಬನ್ನಿ ನಮ್ಮ ಗಾಡಿ ಓಪನಿಂಗ್ ಸೆರೆಮನಿ ಮಾಡೋಣ ಇವಾಗ. ಬಿಸಿಲಂತೂ ಸಿಕ್ಕಾಪಟ್ಟೆ ಇತ್ತು ಗಾಯ್ಸ್. ಎಷ್ಟು ಬಿಸಿಲು ಅಂದರೆ ಕಣ್ಣು ಬಿಡೋಕ್ಕೂ ಆಗ್ತಿರಲಿಲ್ಲ. ಸೊ ಎಲ್ಲರೂ ಶೇಡ್ಸ್ ಹಾಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ನಾನು ಒಳಗಡೆ ಡೆಲಿವರಿ ಕೊಡ್ತಾರೆ ಅಂದ್ಕೊಂಡೆ, ಬಟ್ ಹೊರಗಡೆನೇ ಕೊಟ್ಟಿದ್ದಾರೆ. Happy, congratulations. Thank you. Happy, happy. ಹೇಳಮ್ಮ. Happy, happy. ಆ್ಯಂಡ್ ಓಪನಿಂಗ್ ಸೆರೆಮನಿ ಆಯಿತು. ಆ್ಯಂಡ್ ಹೇಗಿದೆ ಗಾಡಿ ಅಂತ ಕಮೆಂಟ್ ಮಾಡಿ ಆಯಿತಾ. ಆ್ಯಂಡ್ ಇದು ಫುಲ್ ಮ್ಯಾಟ್ ಫಿನಿಶಿಂಗ್ ಇದೆ. ಗಾಡಿ ಒಂಥರ ಕ್ಲಾಸಿಕ್ ಲುಕ್ ಕೊಡ್ತಾ ಇದೆ, ಚೆನ್ನಾಗಿದೆ. ಎಲ್ಲರೂ ಇದನ್ನೇ ಸೆಲೆಕ್ಟ್ ಮಾಡಿದ್ವಾ. ಅವತ್ತು ಸರ್ಪ್ರೈಸ್ ವಿಡಿಯೋ ಅಂತ ಹೇಳಿದ್ನಲ್ಲ, ಅದಿದ್ದೇನೆ. ಸೊ ಅದು ಬ್ಲಾಗ್ ಅಪ್ಲೋಡ್ ಮಾಡ್ತೀನಿ, ಹೇಗೆಲ್ಲ ಪರ್ಚೇಸ್ ಮಾಡಿದ್ವಿ, ಏನೇನು ಡಿಸ್ಕಸ್ ಮಾಡಿದ್ವಿ ಅಂತೆಲ್ಲ. ಬಟ್ ಇವಾಗ ಈ ಗಾಡಿನ ಸೆಲೆಕ್ಟ್ ಮಾಡಿಕೊಂಡು ನಮ್ಮ ಸ್ಪೆಷಲ್ ಡೇ ದಿವಸನೇ ಡೆಲಿವರಿ ತೊಗೊಳ್ಳೋಣ ಅಂತ ಬಂದ್ವಿ. ಆ್ಯಂಡ್ ಈಗ ಗಾಡಿಗೆ ಪೂಜೆ ಮಾಡಿ ಒಂದೇ ಸಲ ತೊಗೊಂಡು ಹೋಗೋದು ಗಾಡಿನ. ಎಷ್ಟು ಸ್ವೆಟ್ ಆಗ್ತಿದ್ವಿ ಅಂದರೆ ದೇವ್ರೆ. ಆ್ಯಂಡ್ ಇಲ್ಲಿ ಕೇಕ್ ಕಟ್ಟಿಂಗ್ ಬೇರೆ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಾ. ಸೊ ಇಲ್ಲಂತೂ ಆಗಲ್ಲ, ಒಳಗಡೆನೇ ಸೆಲೆಬ್ರೇಟ್ ಮಾಡೋಣ ಅಂದ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಫೈನಲಿ ಪೂಜೆ ಕಂಪ್ಲೀಟ್ ಆಯಿತು. ಆ್ಯಂಡ್ ಒಳಗಡೆ ಬಂದು ಸ್ವಲ್ಪ ಸುಧಾರಿಸ್ಕೊಂಡ್ವಿ. ಆ ಬಿಸಿಲಿಗೆ ಫುಲ್ ತಲೆ ತಿರ್ಗಂಗೆ ಆಗ್ತಿತ್ತು ನಿಜವಾಗ್ಲೂ. ಸೆಕೆ ನೀರಂತೂ ಫುಲ್ಲು ಎಷ್ಟು ವಾಟರ್ ಕುಡಿರ್ತೀವೋ ಅಷ್ಟು ಹೊರಗಡೆ ಹೋಯ್ತು ಅಂದ್ಕೊಳ್ಳಿ, ಆ ರೇಂಜಿಗೆ ಬಿಸಿಲಿತ್ತಲ್ವ. ಆ್ಯಂಡ್ ಒಳಗಡೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಕೇಕ್ ಕಟ್ ಮಾಡೋಣ ಅಂತ ಅವ್ರ ಸ್ಟಾಫ್ನೆಲ್ಲ ಕರೆದ್ವಿ.
ಆ್ಯಂಡ್ ಇಲ್ಲಿ ನೋಡಿ ಗ್ಯಾಪಲ್ಲಿ ನಮ್ಮ ಖುಷು ಮದರ್ಸ್ ಡೇ ವಿಶ್ ಮಾಡ್ತಿದ್ದಾನೆ. ಸರ್ಪ್ರೈಸಾಗಿ ಸ್ವೀಟ್ಸ್ ತೊಗೊಂಬಂದಿದ್ದಾನೆ. ಏನು ಅಂತ ನೋಡಿದ್ರೆ ಮಮ್ಮಿ ಫೇವ್ರೆಟ್ ಹಲ್ವಾ ಅದು. ಅಮ್ಮಂಗೆ ಹಲ್ವಾ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಮದರ್ಸ್ ಡೇ ಸ್ಪೆಷಲ್ ಅಮ್ಮಂಗೆ ಇದನ್ನು ಪ್ರೆಸೆಂಟ್ ಮಾಡ್ದೆ ಕುಶಾಲು. ಫೈನಲಿ ಸೆಲೆಬ್ರೇಷನ್ ಎಂಡ್ ಆಯಿತು ಆ್ಯಂಡ್ ಕೇಕ್ ಆ್ಯಂಡ್ ಸ್ವೀಟ್ಸ್ ಎಲ್ಲ ಸ್ಟಾಫ್ಸ್ಗೆಲ್ಲ ಕೊಟ್ಬಿಟ್ಟು ಗಾಡಿ ತೊಗೊಂಡು ಹೊರಡೋಣ ಅಂತ ಬಂದ್ವಿ. ಆ್ಯಂಡ್ ಎಲ್ಲರೂ ಫೈನಲಿ ಹ್ಯಾಪಿ. ಆ್ಯಕ್ಚುಲಿ ನಮ್ಮ ಡ್ರೀಮ್ ಇದು, ಈಗ ಬೈಕ್ ತೊಗೋಬೇಕು ಅಂತ. ಸೊ ವಿ ಸಕ್ಸೀಡೆಡ್ ದ ಡ್ರೀಮ್. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಹೊರಡಬೇಕಾದ್ರೆ ಹೆಲ್ಮೆಟ್ ತೊಗೊಂಡಿರಲಿಲ್ಲ. ಸೊ ಹೆಲ್ಮೆಟ್ನ ಮತ್ತೆ ಒಳಗೋಗಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿಂದ ಹೊರಡಬೇಕು. ಸೊ ಡಿಸ್ಕಸ್ ಮಾಡ್ತಿದ್ದಾರೆ ಯಾವ್ದು ಹೆಲ್ಮೆಟ್ ಬೇಕು ಏನು ಎತ್ತ. ಆ್ಯಂಡ್ ಹೆಲ್ಮೆಟ್ ಕೂಡ ಡಿಸೈಡ್ ಆಯಿತು ಯಾವುದು ಅಂತ. ಸೊ ಫೈನಲಿ ಹೆಲ್ಮೆಟು ತೊಗೊಂಡು ಗಾಡಿನೂ ತೊಗೊಂಡು ಹೊರಡೋದು ಇವಾಗ. ಆ್ಯಂಡ್ ಇಷ್ಟೆಲ್ಲ ಕೆಲಸದ ಮಧ್ಯೆ ನಮ್ಮ ಚಿಲ್ಟೇರಿ ಹಿಡಿಯೋದಿದೆಯಲ್ಲ, ಒಂದು ನಿಮಿಷ ಸುಮ್ಮನೆ ಕೂತ್ಕೊಳ್ಳಲ್ಲ. ನಿದ್ದೆ ಮಾಡ್ತಿದ್ದ ಆಟೋದಲ್ಲಿ ಬರಬೇಕಾದ್ರೆ ಇಲ್ಲಿ ಬರ್ತಿದ್ದಂಗೆ ಎದ್ಬಿಟ್ಟು ಈ ಸೆಲೆಬ್ರೇಷನ್ ಎಲ್ಲ ಮುಗಿಯೋವರೆಗೂ ಎದ್ದಿದ್ದ. ನೋಡಿ ಹೆಂಗೆ ಅವತಾರ ಆಡ್ತಿದ್ದಾನೆ ಅಲ್ಲಿ ಇಲ್ಲಿ ಎಲ್ಲ. ಸೊ ಫೈನಲಿ ಇದೇ ಸರ್ಪ್ರೈಸು ನಾನು ಕೊಡಬೇಕು ಅಂದ್ಕೊಂಡಿದ್ದು. ಗಾಡಿನ ಬುಕ್ ಮಾಡಬೇಕಂತ ತುಂಬ ದಿನ ಅಂದ್ಕೊಂಡಿದ್ವಾ. ಆ್ಯಂಡ್ ಅವತ್ತು ಬಂದಾಗ ಬುಕ್ ಮಾಡಿಬಿಟ್ಟು ಹೋಗಿದ್ವಿ. ಆ್ಯಂಡ್ ಇವತ್ತು ತಗೊಂಡು ಮನೆಗೆ ಹೋಗೋದು. ಫೈನಲಿ ಗಾಯ್ಸ್ ಅಲ್ಲಿಂದ ಶೋರೂಮಿಂದ ನಮ್ಮ ಅಂಗಡಿವರೆಗೂ ಒಂದು ರೈಡ್ ಬಂದ್ವಿ ಬುಲೆಟಲ್ಲಿ. ಆ್ಯಂಡ್ ಚೆನ್ನಾಗಿತ್ತು ರೈಡು. ಆ್ಯಂಡ್ ಇಲ್ಲಿ ಅಂಗಡಿ ಹತ್ರ ಬಂದು ಶಂಕರ ಅಂಕಲ್ ಇದ್ದಾರಲ್ಲ, ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರಿಗೂ ಸ್ವೀಟ್ಸ್ ಕೊಟ್ಟು, ಪಕ್ಕದ ಅಂಗಡಿಯವ್ರಿಗೆಲ್ಲ ಸ್ವೀಟ್ಸ್ ಕೊಟ್ಟು, ಫಸ್ಟು ನಮ್ಮ ಫ್ಯಾಮಿಲಿಗೆ ಸ್ವೀಟ್ಸ್ ಕೊಟ್ಟು ಅಲ್ಲಿ ಕೊಡೋಕ್ಕಾಗಲಿಲ್ಲ ಶೋರೂಮಲ್ಲಿ, ಅಲ್ಲಿರೋರಿಗೆಲ್ಲ ಕೊಟ್ಟು. ಆ್ಯಂಡ್ ಇವಾಗ ಅಮ್ಮ, ಮನು, ಅಪ್ಪ, ಕುಶಾಲ್ ಎಲ್ರಿಗೂ ಸ್ವೀಟ್ಸ್ ಕೊಟ್ಟು ಕುತ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕೀಗ. ಅಲ್ಲಿಂದ ಬಂದಿದ್ದು ಸೆಕೆ, ಬಿಸಿಲಿಗೆ ಸೆಕೆ ಫುಲ್ಲು. ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಇನ್ನೊಂದು ರೈಡ್ ಹೋಗಿ ಬರೋದು. ಇದಿಷ್ಟು ಬೆಳಗಿನ ಕತೆ ಆಯಿತು. ಎದ್ದು ತಿಂಡಿ ರೆಡಿ ಮಾಡಿ ನಾವೆಲ್ಲರೂ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಅಲ್ಲಿಂದ ಗಾಡಿ ಇಸ್ಕೊಂಬರಕ್ಕೆ ಹೋಗಿ ಆಮೇಲೆ ಬಂದು ಎಲ್ಲ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 1 o'clock ಆಗಿತ್ತು. ಈವ್ನಿಂಗ್ ಇನ್ನೂ ಕೇಕ್ ಕಟಿಂಗ್ ಬೇರೆ ಇತ್ತು. ಹೋಟೆಲ್ಗೆ ನೈಟ್ ಡಿನ್ನರ್ಗೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನಾಗಿದ್ವಿ. ಸೊ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ರೆಸ್ಟ್ ಮಾಡೋಣ ಅಂತ ಎಲ್ಲರೂ ಮನೆಗೆ ಹೊರಟ್ವಿ. ಸಂಡೇ ಅಲ್ವಾ, ಬೇಗನೆ ಬಾಕ್ಲಾಗ್ತೀವಿ ಅಂಗಡಿ ಎಲ್ಲ. ಸೊ ಇಲ್ಲಿಂದ ಮನೆವರೆಗೂ ಇನ್ನೊಂದು ರೈಡು.